ಶತಾಯುಷಿಯಾಗಿ ಮಾಡಬೇಕು, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋದು 100ಕ್ಕೆ 100 ಸತ್ಸಿದ್ಧ ಅಂತ ಎಲ್ಲರೂ ಅವರ ಹುಟ್ಟಿದಬ್ಬನ ಆಚರಣೆ ಮಾಡ್ತಿದ್ದೀವಿ. ಇವತ್ತು ವಿಶೇಷವಾಗಿ ನಮ್ಮ ರಾಷ್ಟ್ರ ಕಂಡಂತಹ ಧೀಮಂತ ನಾಯಕ, ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರವರ 94ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಗವಿಗಂಗಾಧರೇಶ್ವರ ಸ್ವಾಮಿಯಲ್ಲಿ ವಿಶೇಷವಾದ ಅಭಿಷೇಕ ಮತ್ತು ಅರ್ಚನಾ ಕಾರ್ಯಕ್ರಮಗಳ ಮುಖೇನ ಪೂಜಾ ಕಾರ್ಯಕ್ರಮವನ್ನು ಬೆಳಗ್ಗೆನೇ ಆಯೋಜಿಸಿದ್ವಿ. ಹಾಗಾಗಿ ಪೂಜೆಯ ನಂತರ ಎಲ್ರಿಗೂ ಸಿಹಿ ವಿತರಣಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ಇವತ್ತು ವಿಶೇಷವಾಗಿ ಅಪ್ಪಾಜಿ ಕ್ಯಾಂಟೀನಲ್ಲಿ ಹಸಿದವರಿಗೆ ಅನ್ನ ಅನ್ನೋ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಶರವಣ ಅವರು ಈ ಕಾರ್ಯಕ್ರಮನ ಅರೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ಜನ ಇದರ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಕೇಳ್ಕೊತಾ ಇದ್ದೀನಿ. ಮತ್ತು ಹಾಗಾಗಿ ನಮ್ಮ ದೇವೇಗೌಡರಿಗೆ 94ನೇ ವರ್ಷ ಇದ್ರೂ ಸಹ ಅವ್ರು ಇನ್ನೂ ಹದಿಹರೆಯದ ಯುವಕರ ಥರ 60 ವರ್ಷದ ಉಳಿದವರು ಯೋಚನೆ ಮಾಡ್ತಾರೆ. ಆದರೆ 94ರಲ್ಲೂ ಸಹ ರಾಜ್ಯಸಭೆಯಲ್ಲಿ ಮೇಜು ಕೊಟ್ಟು ಕೆಲಸ ಕಾರ್ಯಗಳು, ದೇಶದ ಬಗ್ಗೆ, ಪ್ರಗತಿ ಬಗ್ಗೆ ಉನ್ನತವಾದ ಯೋಚನೆಗಳನ್ನ, ಆಲೋಚನೆಗಳನ್ನ ಮಾಡಿರೋಂಥ ನಾಯಕರು ನಮ್ಮ ಸನ್ಮಾನ್ಯ ದೇವೇಗೌಡರು. ಸೊ ಹಾಗಾಗಿ ಅವರಿಗೆ ದೇವರು ಶತಾಯುಷಿಯಾಗಿ ಮಾಡಬೇಕು, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಹೆಚ್ಚಿನ ಕೊಡುಗೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಇನ್ನೂ ನೆಸಿಟಿ ಇದೆ ಅನ್ನೋದು ಕೆಲವರ ಬೇಡಿಕೆ ಇದೆ. ಅದನ್ನೆಲ್ಲ ಪೂರೈಸೋದಕ್ಕೆ ದೇವರು ಅವರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ JDS, ಜೈ ಬಸವನಗುಡಿ. ಇವತ್ತು ನಮ್ಮ ಬಸವನಗುಡಿ JDS ಪಕ್ಷದ ವತಿಯಿಂದ ನಮ್ಮ ಹನುಮಂತೇಗೌಡರು ಮತ್ತು ನಮ್ಮ ತಿಮ್ಮೇಗೌಡರು, ಪ್ರಸಾದು, ನಾನು, ರಾಜು, ಶಿವನಂಜಪ್ಪರು, ವೆಂಕಟಪ್ಪ, ಮಂಜು, ಜಯರಾಮು, ವಿನಯ್ ಅವರು, ಶ್ರೀನಿವಾಸ್, ನಾವೆಲ್ಲ ಪಕ್ಷದ ಎಲ್ಲ ಮುಖಂಡರು ಸೇರಿ ಮೊನ್ನೆ ಕ್ರಿಕೆಟ್ ಮ್ಯಾಚ್ ಏನು ನಡೀತಾ ಇದೆ, ನಾವು ದೊಡ್ಡ ಸಾಹೇಬರು ಎಲ್ಲ ಕಡೆ ಬರೋಕ್ಕಾಗಲ್ಲ, ಮತ್ತು ಎಲ್ಲಿ ಹೋಗಿ ಕಾರ್ಯಕ್ರಮಗಳು ಮಾಡೋದ್ರಿಂದ ಅದನ್ನು ಒಂದಷ್ಟು ಸೀಮಿತವಾದ ಜನ ಸೇರ್ತಾರೆ. ದೇವಸ್ಥಾನ ಗಂಗಾಧರ ದೇವಸ್ಥಾನ ಭಗವಂತನ ಅನುಗ್ರಹ ಅವರಿಗೆ ಯಾವಾಗಲೂ ಇರಲಿ. ಅವರು ಭಾಳ ಪ್ರಿಯವಾದ ಶಿವನ ಭಕ್ತರು ದೇವೇಗೌಡರು ಸಾಹೇಬರು. ಹಾಗಾಗಿ ನಾವೆಲ್ಲ ಅವರಿಗೆ ಈಗ 94ನೇ ವರ್ಷದ ಹುಟ್ಟುಹಬ್ಬನ ಇಲ್ಲಿ ಆಚರಣೆ ಮಾಡಿ ಭಗವಂತ ಅವರಿಗೆ ದೀರ್ಘ ಆಯುಷ್ಯು, ಆರೋಗ್ಯ, ನೆಮ್ಮದಿ ಕೊಡಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸಣ್ಣ ಒಂದು ಇದು ಕಾರ್ಯಕ್ರಮ ಆದರೂ ಅದಕ್ಕೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಸವನಗುಡಿ ಸಾರ್ವಜನಿಕರು ಸಹಕರಿಸಿದ್ದಾರೆ. ಅದಕ್ಕೆ ನಾವೆಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಕುಮಾರಣ್ಣವರು ಈಗ ನಮ್ಮ NDA ಪಕ್ಷದ ಜೊತೆಯಲ್ಲಿ ನಾವು ಮೈತ್ರಿ ಇರೋದ್ರಿಂದ ನಮಗೆ ರಾಷ್ಟ್ರದಲ್ಲಿ ಹೇಗೆ ದೇವೇಗೌಡರು ಸಾಹೇಬರು, ಮೋದಿಯವರು ಆಡಳಿತ ನಡೀತಾ ಇದೆ, ಈ ದುರಾಡಳಿತ ಹೋಗಬೇಕು ಅಂತ ಜನ ರೋಸೋಗಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಮಾಧ್ಯಮದವ್ರಿಗೆ ಎಲ್ಲ ಏನೇನು ನಡೀತಾ ಇದೆ. ಅವರು ಒಂದು 5 ಗ್ಯಾರಂಟಿ ಯೋಜನೆ ಇಟ್ಕೊಂಡು ಇಡೀ ರಾಜ್ಯನ ಬರ್ಬಾದ್ಲು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಬಿಟ್ಟರೆ ಅವ್ರಿಗೆ ಬೇರೆ ಏನು ಕಾರ್ಯಕ್ರಮ ಕಣ್ಣು ಕಾಣ್ತಾನೆ ಇಲ್ಲ. ಯಾವ MLAಗೂ ನಾವು ಬಸವನಗುಡಿನಲ್ಲಿ BJP MLA ಇದ್ದಾರೆ, ನಮ್ಮ NDA ಪಕ್ಷದ ನಾಯಕರು ಅವರು ರವಿ ಸುಬ್ರಹ್ಮಣ್ಯ ಅವರು. ಏನು ಕಾರ್ಯಕ್ರಮಗಳು ಮಾಡೋಕ್ಕೂ ದುಡ್ಡು ಕೊಡಲಿಲ್ಲ ಅಂದರೆ MLAಗಳಿಗೆ ಎಲ್ಲ ಗ್ಯಾರಂಟಿ ಯೋಜನೆಗೆ ಹೋದರೆ ಯಾವ ಕೆಲಸ ಕಾರ್ಯಗಳಾಗುತ್ತೆ ಹೇಳಿ. ಹಾಗಾಗಿ ಜನಗಳಿಗೆ ಇದನ್ನ ಯಾರು ಕೇಳಿಲ್ಲ. ಜನ ಸಾರ್ವಜನಿಕರು ಓಟ್ ಗಳಿಸ್ಕೋಸ್ಕರ ಈ ಥರ ಎಲ್ಲ ಮಾಡಿಕೊಂಡು ನಾವು ಜನಕ್ಕೆ ಸಾರ್ವಜನಿಕರ ಕೆಲಸ ಆಗದೆ ಇದ್ರೆ ಜನ ಅವ್ರನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಇಡ್ತಾರೆ. ಈ ಸಾರಿ ನಮಗೆ NDA ಪಕ್ಷದ ನಾವು ಮೈತ್ರಿ ಸರ್ಕಾರದಲ್ಲಿ ಮುಂದಿನ ಚುನಾವಣೆಯಲ್ಲಿ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋದು 100ಕ್ಕೆ 100 ಸತ್ಸಿದ್ಧ ಅಂತೇಳಿ ನಾವು ನಮ್ಮ ಪಕ್ಷದ ನಾಯಕರು ಎಲ್ಲರೂ ಸಾಮೂಹಿಕವಾಗಿ ನಾವು ಹೇಳ್ತೀವಿ. ಪಕ್ಷದ ಕಾರ್ಯಕ್ರಮಗಳು ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರಲಿ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ಕೇಳ್ಕೊಂಡು ಧನ್ಯವಾದ ಸರ್. ಕರ್ನಾಟಕದ ಕಟ್ಟಾಳು ಮಣ್ಣಿನ ಮಗ HD ದೇವೇಗೌಡರ ಅಪ್ಪಾಜಿಯವರ 94ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ಬಸವನಗುಡಿ ಕ್ಷೇತ್ರದಲ್ಲಿ ನಮ್ಮ ಹನುಮಂತೇಗೌಡರವರ ಅಧ್ಯಕ್ಷತೆಯಲ್ಲಿ
ಶ್ರೀ ಗವಿಗಂಗಾಧರ ಸ್ವಾಮಿ ದೇವಸ್ಥಾನದ ಮುಂದೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಪೂಜೆ ಸಲ್ಲಿಸಿ ಇಲ್ಲಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮುಖಾಂತರ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೆಲ್ಲ ಸೇರಿ ಸಿಹಿ ಹಂಚುವ ಮುಖಾಂತರ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ದೇವೇಗೌಡ ಅಪ್ಪಾಜಿ ಅವ್ರದ್ದು ಇವತ್ತು ಹುಟ್ಟಿದಬ್ಬ ಆದ್ರಿಂದ ನಾವೆಲ್ಲರೂ ಎಲ್ಲರೂ ಅವ್ರ ಹುಟ್ಟಿದಬ್ಬನ ಆಚರಣೆ ಮಾಡ್ತಿದ್ದೀವಿ. ಮತ್ತೆ ನಮಗೆಲ್ಲ ಅವರು ಎಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಮ ಕನ್ನಡದವರಾಗಿ ನಮಗೆ ಮಾಜಿ ಪ್ರಧಾನಿಯಾಗಿ ನಮಗೆಲ್ಲನೂ ತುಂಬಾ ಇದು ಮಾಡಿಕೊಟ್ಟಿದ್ದಾರೆ. ನಮಗಂತೂ ಅವ್ರು ನೋಡಿದ್ರೆ ಅವ್ರ ಫ್ಯಾಮಿಲಿ ಅವ್ರ ಕುಟುಂಬನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ದೇವೇಗೌಡರು ಸರ್ಗೆ ಇನ್ನೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಅವ್ರಿಗೆ ಒಳ್ಳೇದು ಮಾಡಿಕೊಡ್ಲಿ ಮತ್ತು ನಮ್ಮನ್ನೆಲ್ಲ ನೋಡ್ಕೊಳ್ಳೋವಂಥ ಶಕ್ತಿ ಕೊಟ್ಟು ಅವ್ರಿಗೆ ಮತ್ತೆ ಇನ್ನೊಂದು ಸಾರಿ ಅವ್ರಿಗೆ ಈ ಸ್ಥಾನ ಸಿಗೋಂಗೆ ಮಾಡಲಿ, ಪ್ರಧಾನಿ ಸ್ಥಾನ ಸಿಗೋಂಗೆ ಮಾಡಿಕೊಟ್ಟು ನಮಗೆಲ್ಲ ಅನುಕೂಲ ಮಾಡಿಕೊಡ್ಲಿ. ನಮ್ಮ ಹೆಣ್ಮಕ್ಳಿಗಂತೂ ತುಂಬಾ ಇದು ಮಾಡಿದ್ದಾರೆ. ಹಾಗಾಗಿ ನಮ್ಗೆಲ್ಲ ಅವ್ರ ಕಂಡ್ರೆ ತುಂಬಾ ಇಷ್ಟ. ಅವ್ರಿಗೆ ದೇವರು 100 ವರ್ಷ ಎಲ್ಲ ಅದಕ್ಕೆ ಮುಂಚೆ ವಯಸ್ಸು ಕೊಟ್ಟು ತುಂಬಾ ಚೆನ್ನಾಗಿ ಒಳ್ಳೇದು ಮಾಡಿ. ನಮಸ್ಕಾರ ಸರ್. ಎಲ್ಲರೂ ನಮ್ಮ ಅಪ್ಪಾಜಿ ದೇವೇಗೌಡರಿಗೆ ಶುಭಾಶಯಗಳು. ಅಪ್ಪಾಜಿ ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.